ಈ ಹಿನ್ನೆಲೆಯಲ್ಲಿ ಜೊತೆಗೆ ನಾನು ಮಾತನಾಡೋದಿಲ್ಲ. ನಾನು ಹೇಳಿದೆ ಹೆಂಗ ಕಾಕತಾಳಿ ಅಂದಂಗೆ 6 ಗಂಟೆ ಬಸವೇಶ್ವರ ನಾಟಕ ಉದ್ಘಾಟನೆ ನಂದು ನನಗೆ ಚಿತ್ರದುರ್ಗ ಬಂದಾಗ ಒಬ್ಬರು ಫೋನ್ ಮಾಡಿದ್ರು. ಅವರು ಬಸವಂತ ಪತ್ತೆ ಫೋನ್ ಮಾಡಿದ್ರು. ಅವರು ಈಗ ಈ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡೋರು, ಲೇಬರ್ ಲೀಡರ್. ಅಣ್ಣಾದ್ರೆ ನಾ ಬರ್ತೀನಿ, ನಾಟಕ ಉದ್ಘಾಟನೆ ಅಂತ ನಾವು ನಿಮ್ಗೆ ಮನರಂಜನೆ ಕೊಡ್ತೀವಿ, ದಯಮಾಡಿ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಆಯ್ತಪ್ಪ ಅಂದೆ. ನಾವೇನು ಹೇಳ್ತಾರೆ ನೋಡ್ತಿದ್ದೆ, ಮಾತಾಡ್ತೇವೆ. ಈ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ವಿಚಾರಗಳನ್ನು ತಿಳ್ಕೊಂಡ ಅಲ್ಲೇ ಹೋಗಿ ಬಹಳ ಸರಳ ರೀತಿಯಿಂದ ಮಾತಾಡುವಂತ ಒಂದು ಸೇವೆಗಳನ್ನು ಒದಗಿಸಿದ್ದೀರಿ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ನಾನು ಮಾತಾಡಲ್ಲ. ಅನೇಕ ಇಷ್ಟೆಲ್ಲ ಜನ ಸೇರಿರಿ. ಯಾಕೆ ಸೇರಿ ಜನ ಎಲ್ಲ ನಮ್ಮ ಜೀವನದಲ್ಲಿ ಇವತ್ತೊಂದು ಉತ್ತಮವಾದಂತ ದಿನವನ್ನು ಹುಡುಕಿಕೊಟ್ಟಂತ ಸಚಿವರು ನಮಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾರೆ. ಅವು ಆ ಹಿನ್ನೆಲೆಯಲ್ಲಿ ಎಲ್ಲ ಜನ ಯಾರು ಕರೆದಿಲ್ಲ ಬಿಟ್ಟಿಲ್ಲ, ನೀವು ವಾಲಂಟಿಯರ್ ಬರ್ತೀರಿ. ಇವತ್ತಿನ ನಿರ್ಮಾಣಗಳಲ್ಲಿ ಜನ ಕೂಡಿಸೋದಂದ್ರೆ ಸಾಮಾನ್ಯವಾದಂತ ಮಾತಲ್ಲ. ಆದ್ರೆ ಒಬ್ಬರು ಸೈಡ್ಗೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೇರವಾಗಿ ಕಾರ್ಯಕ್ರಮ ಬಂದ ಜೀವನದಲ್ಲಿ ನಾವು ಅತ್ಯಂತ ಶ್ರೇಷ್ಠವಾದಂತಹ ಕೆಲಸವನ್ನ ಇವತ್ತು ನಾವು ಮಾಡ್ಕೊಳ್ತೀವಿ. ಅದರಿಂದ ನಮ್ಗೆ ಉತ್ತಮವಾದಂತ ಮುಂದೆ ಬರುವಂತಹ ದಿನ ಉತ್ತಮವಾದ ದಿನಗಳು ಬರ್ತಾವ. ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತಾವ ಬಂದಿದ್ದೀವಲ್ಲ, ಅದಕ್ಕೆ ಬಹಳ 70% ಹೆಣ್ಮಕ್ಳಿದ್ರಿ. ಅವ್ರಿಗೆಲ್ಲ ಇಂಥ ಈ ಕಾಡನ ಗೌಡಮಂತ್ರ ಕೂಡ ಒಂದು ಸಹಾಯವಾಣಿಯನ್ನು ಕೊಟ್ಟಾರ. ಸಹಾಯವಾಣಿ ಸಂಖ್ಯೆಯನ್ನ ಯಾರೇ ಇಲ್ಲೇ ಅವ್ರು ರಾತ್ರಿ 12 ಗಂಟೆಗೂ ಈ ಸಹಾಯವಾಣಿ ಸಂಖ್ಯೆಗೆ ನೀವು ಫೋನ್ ಮಾಡಿದಾರ, ಇಮಿಡಿಯೇಟ್ಲಿ ಅವ್ರಿಗೆ ಆಗಿಂದಾಗ ಸ್ಪಂದಿಸುವಂತ ಈ ಕಾರ್ಯಕ್ರಮ ಬೇಕಾಗಿದೆ. ಇವತ್ತು ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಾಗ ಈ ಸಂಖ್ಯೆಗೆ ನೀವು ಫೋನ್ ಮಾಡಿದ್ದಾರೆ ತಕ್ಷಣ ಅದಕ್ಕೆ ಅಟೆಂಡ್ ಆಗಿ ನಿಮ್ಮ ನೋವು ತಿಳ್ಕೊಳ್ಳುವಂತ ಕೆಲಸ ಮಾಡ್ತಾರ. ಇವತ್ತು ಕಾರ್ಮಿಕರು ದುಡಿದು ಹಣ್ಣಾಗುವಂತ ಕಲ್ಲ ಯಾರು ಕೇಳ್ತಿರ್ಲಿಲ್ಲ. ಅವ್ರಿಗೆ ಏನೊಂದು ಏನು ಪೆನ್ಷನ್ ಇರಂಗಿಲ್ಲ, ಮತ್ತೊಂದು ಇರಂಗಿಲ್ಲ, ಯಾವ ಸೌಲಭ್ಯ ಇರಂಗಿಲ್ಲ, ಸರ್ಕಾರದಲ್ಲಿ ಯಾವ ರೀತಿಯಿಂದ ಅವ್ರು ಏನು ಸೌಲಭ್ಯ ಪಡೆಯಲಿಕ್ಕೆ ಸಾಧ್ಯ ಇರ್ತಿಲ್ಲ. ಇವತ್ತು ಈ ಕಾರ್ಯಕ್ರಮ ಮಾಡಿ ಈ ಕಾಡನ್ನು ಕೊಡೋದ್ರಿಂದ ಅವರು ಸರ್ಕಾರದ ಒಂದು ಅಂಗ ಆಗ್ತಾರ ಅನ್ನೋದನ್ನ ಬಹಳ ಪ್ರಮುಖವಾಗಿ ಎಲ್ಲ ಏನು ಕೊಟ್ಟಿದ್ದಾರೆ. ನೀವು ಸರ್ಕಾರದ ಒಂದು ಅಂಗ ಆಗ್ತಾರೆ. ಇದು ಫಂಡಮೆಂಟಲ್ ರೈಟ್ ಆಫ್ ಮೈಂಡ್ ಅನ್ನುವಂತ ಒಂದು ಏನು ಸ್ಲೋಗನ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಈ ಕಾಡರ ವಿತರಣೆ ಮುಖಾಂತರ ನೀವೊಂದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಿನವನ್ನು ಇವತ್ತು ಕಾಣ್ತೀನಿ. ಆ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮೆಲ್ಲರ ರಕ್ಷಣೆ ಮಾಡುವಂತ ಒಬ್ಬ ಸಚಿವರ ಖಂಡಿತವಾಗಿ ಹೇಳ್ತೀನಿ, ಅವರ ಪಿರಿಯಡ್ ಮುಗಿಯುವವರೆಗೆ ಈ ಕರ್ನಾಟಕದಲ್ಲಿ ಯಾವ ಅಸಂಘಟಿತ ಒಬ್ಬ ಕಾರ್ಮಿಕನು ತೊಂದರೆಯಲ್ಲಿ ಇರಲಾರಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ. ನಾಯಿ ಗ್ಯಾರಂಟಿ ಕೊಡಲಿ ಏನಂದ್ರೆ ನಿಮ್ಮೆಲ್ಲರ ಪರವಾಗಿ ಗ್ಯಾರಂಟಿ ಕೊಡ್ತೀನಿ. ಈ ಮಾತನ್ನು ನಾನು ಸಭಾಪತಿಗೆ ಹೇಳೋದು ಏನಂದ್ರೆ, ನಾಳೆ ಅವ್ರು ಏನಾದ್ರು ಹೆಸರಿನ ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ಸರಿಯಾದಂತ ಕಿವಿ ನೀಡುವಂತ ಕೆಲಸ ಮಾಡ್ತೀನಿ. ನನಗೆ ಬಹಳ ಏನಂದ್ರೆ ಬಹಳ ನಿರ್ಮಾಣ ಇವತ್ತು ನಾವು ಬಹಳ ನೋಡ್ತೀನಿ. ಒಬ್ಬ ಉತ್ತಮವಾದಂತ ಕುಟುಂಬದಲ್ಲಿ ಯಾವುದೇ ರೀತಿಯ ಕಟ್ಟಗಳನ್ನು ನೋಡದಂತ ವ್ಯಕ್ತಿ ಸಾಮಾಜಿಕ ಎಲ್ಲ ಜನರ ಕಟ್ಟಡ ಅರಿಕೊಂಡು ಕೆಲಸ ಮಾಡ್ತಲ್ಲ. ಇವಾಗ ಅದು ನಿಜವಾದಂತ ಮಂತ್ರಿಗಳೆಲ್ಲರೂ ಶಾಸಕರಾದ್ರು ಇವತ್ತಿನ ನಿರ್ಮಾಣಗಳಲ್ಲಿ ಬಹಳ ಕಟ್ಟದ ಕೆಲಸ ಆದ ನಂತರ ನಾವು ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಮಹತ್ವದ್ದು. ಆ ಹೆಜ್ಜೆಗಳನ್ನು ಈ ರಾಜ್ಯದಲ್ಲಿ ಬಿಡುವಂತ ಕೆಲಸವನ್ನ ಮಾಡ್ಯಾರ. ಎಲ್ಲರ ಪರವಾಗಿ ಅಭಿನಂದಿಸ್ತೀನಿ. ಎಲ್ಲ ಕಾರ್ಮಿಕರು ಬರುವಂತಹ ದಿನಗಳಲ್ಲಿ ಉತ್ತಮವಾದಂತ ಬದುಕಿ ಈ ನಾಡಿಗೆ ಶ್ರೇಷ್ಠವಾದಂತ ಕೆಲಸ ಮಾಡತ್ತೆ ಎಲ್ಲರಿಗೂ ಆರೈಸಿ ಇದೊಂದು ಬಹಳ ಪವಿತ್ರವಾದ ಕಾರ್ಯಕ್ರಮ. ನಾಳೆ ಸೆಷನ್ ಶುರುವಾದ 15 ವರ್ಷದಿಂದ ನಿಮಗೆಲ್ಲ ನಮಸ್ಕಾರ. ಜೈ ಹಿಂದ್, ಜೈ ಜಗನ್ನಾಥ.